ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಯಾ ಅಡುಗೆ ಮನೆ. ನಾನು ಇವತ್ತಿಲ್ಲಿ ಮ್ಯಾಂಗೋ ಚಟ್ನಿ, ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ದೋಸೆ, ಇಡ್ಲಿ, ವೈಟ್ ರೈಸ್ಗೆ ತುಂಬ ಒಳ್ಳೆ ಕಾಂಬಿನೇಷನು. ವೈಟ್ ರೈಸ್ಗೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಈ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಪ್ಯಾನ್ನ ಸ್ಟವ್ ಮೇಲಿಟ್ಟು ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಇಲ್ಲಿ ನಾನು ಒಂದು ಮಾವಿನಕಾಯಿಗೆ 2 ಟೊಮೊಟೊ ತೆಗೆದಿಟ್ಕೊಂಡಿದ್ದೀನಿ. ದಪ್ಪ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನಾನು ಹೇಗೆ ಅಂದರೆ ಒಂದು ಟೊಮೊಟೊನ 2 ಭಾಗ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಅದು ಸುತ್ತಲೂ ಇಟ್ಟು ಮಾವಿನಕಾಯಿನೂ ಸುತ್ತಲೂ ಇಟ್ಟು ಇದಕ್ಕೆ ಖಾರಕ್ಕೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಇದು ಹಸಿಮೆಣ್ಸಿನ್ಕಾಯಿ ತುಂಬಾ ಖಾರ ಇದೆ, ಹಾಗಾಗಿ ಇಷ್ಟ ಹಾಕ್ತಿದ್ದೀನಿ. ಹಾಗೆ ಒಂದು 10 ಹೆಸರಷ್ಟು ಬೆಳ್ಳುಳ್ಳಿ ಸುಲಿದು ಹಾಕ್ಕೊಬೇಕು. ಲಿಡ್ ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಬೆಂದಾದಮೇಲೆ ಮತ್ತೆ ಇನ್ನೊಂದು ಸೈಡ್ ಬೇಯೋದಕ್ಕೆ ಬಿಡಬೇಕು. ಇಲ್ಲಿ ಟೊಮೊಟೊನೂ ಹುಳಿ, ಮಾವಿನಕಾಯಿ ಹುಳಿ ಇರೋದ್ರಿಂದ ನಂದೊಂದು ಸಣ್ಣ ಟಿಪ್ಸ್ ಏನಂದರೆ ಇದಕ್ಕೆ ಉಪ್ಪು ಖಾರ ಕರೆಕ್ಟಾಗಿ ಹಾಕ್ಕೊಳ್ಳಿ, ಕಮ್ಮಿ ಮಾಡ್ಕೊಳಕ್ಕೆ ಹೋಗಬೇಡಿ, ಮತ್ತು ಟೇಸ್ಟ್ ಹಾಳಾಗುತ್ತೆ. ಎಲ್ಲ ಆದಮೇಲೆ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ಸಿಪ್ಪೆನ ತೆಗೆದುಬಿಡಬೇಕು. ಮಾವಿನಕಾಯಿ ಸಿಪ್ಪೆನೂ ಅಷ್ಟೇ, ಟೊಮೊಟೊ ಹಣ್ಣಿನ ಸಿಪ್ಪೆನೂ ತೆಗೆದುಬಿಡಬೇಕು. ತೆಗ್ದು ಇದು ಕೈಯಲ್ಲೇ ತೆಕ್ಕೊಬೋದು. ನಾನಿಲ್ಲಿ ತುಂಬ ಬಿಸಿ ಇತ್ತು ಅಂದರೆ ಚಿಮ್ಟನಲ್ಲಿ ತೆಗೆದಿದ್ದೀನಿ. ತೆಗೆದು ಈ ಥರ ಕುಟ್ಟಣಿಗೆಲ್ಲ ಹಾಕಿ ಸ್ವಲ್ಪ ಉಪ್ಪು, ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡು, ಸಣ್ಣಗೆ ಹೆಚ್ಚಿರೋ ಒಂದು ಈರುಳ್ಳಿನೂ ಹಾಕಿ ಕುಟ್ಟಣಿಗೆಲಿ ಚೆನ್ನಾಗಿ ಕುಟ್ಕೊಬೇಕು. ತುಂಬ ನೈಸಾಗಿ ಕುಟ್ಕೋಬಾರ್ದು, ಸ್ವಲ್ಪ ತರಿ ತರಿ ಇದ್ದರೆ ರುಚಿಯಾಗಿರುತ್ತೆ. ನಿಮಗೆ ಹಾಗೆ ನಮ್ಮಲ್ಲಿ ಕುಟ್ಟಣಿಗೆ ಇಲ್ಲ ಅಂದರೆ ಮಿಕ್ಸಿನಲ್ಲೇ ಸುಮ್ಮನೆ 1-2 ಸುತ್ತು ನೀರು ಹಾಕಬೇಡಿ, ಹಾಗೇ ರುಬ್ಕೊಳ್ಳಿ. ಯಾಕಂದರೆ ಟೊಮೊಟೊದಲ್ಲಿ ಆಲ್ರೆಡಿ ನೀರಿರೋದ್ರಿಂದ ನೀರು ಬೇಡ. ಈ ಥರ ತರಿ ತರಿಯಾಗಿ ಕುಟ್ಟಿಟ್ಕೊಬೇಕು ಚಟ್ನಿ ಹದಕ್ಕೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಈ ಹದಕ್ಕೆ ನಾವು ಕುಟ್ಟಿಟ್ಕೊಂಡು ಇದಕ್ಕೆ ನಾನು ಬರೀ ಸಾಸಿವೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಯಾಕಂದರೆ ಇದು ಡಬ್ಬಿಯಲ್ಲಿ ಹಾಗೆ ಇಡೋದ್ರಿಂದ ಸ್ವಲ್ಪ ದಿನ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಕರ್ಬೇವಿನ ಸೊಪ್ಪು ಮೆತ್ತಗೆ ಆಗಿಬಿಡುತ್ತೆ ಮತ್ತು ರುಚಿ ಚೆನ್ನಾಗಿರಲ್ಲ ಅಂತ ನಾನು ಬರೀ ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಹೇಳ್ದಂಗೆ ದೋಸೆ ಇಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.